ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಕೇಂದ್ರ ಸರ್ಕಾರವು ಜಾರಿಗೆ ತಂದ ಬೇಳೆಕಾಳುಗಳ ಉತ್ತೇಜನದ ಯೋಜನೆಯ ಬಗ್ಗೆ ನೋಡೋಣ. ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರವು ಧಾನ್ಯಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸಲು ಮತ್ತು ಸಾಂಪ್ರದಾಯಿಕ ಬೆಳೆಗಳ ಬದಲಿಗೆ ಅವುಗಳನ್ನು ಬೆಳೆಯಲು ಒಂದು ಹೊಸ ನೀತಿಯನ್ನು ರೂಪಿಸಿದೆ. ಇದರ ಗುರಿಯು ಸ್ವಾವಲಂಬನೆಯನ್ನು ಸಾಧಿಸುವುದು ಮತ್ತು ವಿದೇಶಿ ಆಮದುಗಳನ್ನು ಕಡಿಮೆ ಮಾಡುವುದು. ಈ ಯೋಜನೆಯ ಪ್ರಮುಖ ಲಕ್ಷಣಗಳು ಈ ರೀತಿ ಇವೆ. ಮುಂದಿನ 5 ವರ್ಷಗಳ ಕಾಲ ಸೂಕ್ತ ಬೆಲೆಯನ್ನು ನೀಡುವುದು. ಅಂದರೆ ಕೇಂದ್ರ ವಾಣಿಜ್ಯ ಸಚಿವರಾದ ಪಿಯೂಷ್ ಗೋಯಲ್ ಅವರು ಘೋಷಿಸಿದ ಈ ಯೋಜನೆಯಡಿಯಲ್ಲಿ ಸರ್ಕಾರಿ ಸಂಸ್ಥೆಗಳಾದ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ರಾಷ್ಟ್ರೀಯ ಸಹಕಾರಿ ಗ್ರಾಹಕರ ಒಕ್ಕೂಟಗಳು ಈ ಧಾನ್ಯಗಳನ್ನು ಬೆಳೆಯಲು ಹೊರಟಿರುವ ರೈತರೊಂದಿಗೆ 5 ವರ್ಷಗಳ ಕಾಲ ಒಪ್ಪಂದ ಮಾಡಿಕೊಳ್ಳಬೇಕು ಮತ್ತು ಬೆಂಬಲ ಬೆಲೆಯನ್ನು ಕೊಟ್ಟು ಬೆಳೆಯನ್ನು ಖರೀದಿಸಬೇಕು. ನಂತರ ಗೋಧಿ ಮತ್ತು ಅಕ್ಕಿಗಳನ್ನು ಬೆಳೆಯಲು ಮಂಜೂರು ಮಾಡಿದ ಹೊಲಗಳಲ್ಲಿ ಈ ಬೇಳೆಕಾಳುಗಳು ಹಾಗೂ ಎಣ್ಣೆಕಾಳುಗಳನ್ನು ಬೆಳೆಯುವುದು. ಪ್ರಸ್ತುತ ಭಾರತವು ವಾರ್ಷಿಕವಾಗಿ 30 ರಿಂದ 35 ಲಕ್ಷ ಟನ್ಗಳಷ್ಟು ತೊಗರಿ, ಉದ್ದು ಮುಂತಾದ ಕಾಳುಗಳನ್ನು ಆಮದು ಮಾಡಿಕೊಳ್ಳುತ್ತದೆ. ಇವುಗಳನ್ನು ದೇಶೀಯವಾಗಿ ಬೆಳೆಯುವುದರಿಂದ ಆಮದು ಮಾಡಿಕೊಳ್ಳುವ ಖರ್ಚನ್ನು ಕಡಿತಗೊಳಿಸಬಹುದು. ಕೇಂದ್ರದ ಕೃಷಿ ಸಚಿವ ಅರ್ಜುನ್ ಮುಂಡಾ ಅವರು 2027ರ ವೇಳೆಗೆ ಉದ್ದು ಮತ್ತು ತೊಗರಿ ಬೆಳೆಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆಯನ್ನು ಹೊಂದುವ ಗುರಿಯೊಂದಿಗೆ 2023ರಲ್ಲಿ ಬೃಹತ್ ಪ್ರಮಾಣದ ತರಬೇತಿಯನ್ನು ಪ್ರಾರಂಭಿಸಿದ್ದರು. 2014ರಲ್ಲಿ ಈ ಬೇಳೆ ಕಾಳುಗಳ ಉತ್ಪಾದನೆಯು 170 ಲಕ್ಷ ಟನ್ನುಗಳಿತ್ತು. 2023ರಲ್ಲಿ ಅದು 270 ಲಕ್ಷ ಟನ್ನುಗಳಷ್ಟು ಹೆಚ್ಚಳಗೊಂಡಿದೆ. ಉತ್ಪಾದನೆಯು ಈ ರೀತಿ ಒಂದು ದಶಕದಲ್ಲಿ 60% ಏರಿಕೆಗೊಂಡಿದೆ. ಅದೇ ರೀತಿ ಸಂಗ್ರಹಣೆಯು 18% ಅಧಿಕಗೊಂಡಿದೆ. ಅಲ್ಲದೆ ಇವೆಲ್ಲ ಬೆಳೆಗಳನ್ನು ಬೆಂಬಲ ಬೆಲೆ ನೀಡಿ ಖರೀದಿಸಲಾಗಿದೆ. ಈ ಬೆಂಬಲ ಬೆಲೆಯನ್ನು ಸಾಗಾಣಿಕೆಯ ಖರ್ಚು ವೆಚ್ಚಗಳನ್ನು ಹೊಂದಿಸಲು ಹಲವು ಬಾರಿ ಹೆಚ್ಚಿಸಲಾಗಿದೆ. ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಗ್ಲೋಬಲ್ ಪಲ್ಸ್ ಕಾನ್ಫೆಡರೇಷನ್ ಸಮಾವೇಶದಲ್ಲಿ ಈ ಯೋಜನೆಯನ್ನು ಘೋಷಿಸಲಾಯಿತು. ಅದಲ್ಲದೆ ಭಾರತ ಸರ್ಕಾರವು ಬ್ರೆಜಿಲ್ ಮತ್ತು ಅರ್ಜೆಂಟೀನಾದೊಂದಿಗೆ ಉದ್ದನ್ನು ಆಮದು ಮಾಡಿಕೊಳ್ಳಲು ಒಪ್ಪಂದ ಮಾಡಿಕೊಂಡಿದೆ. ನಾವು ಈ ಮೊದಲು ತಿಳಿಸಿದಂತೆ ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನೆಫೆಡ್ ಮತ್ತು ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ ಫೆಡರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ಗಳು NCCF ಗ್ರಾಮೀಣ ಭಾರತದಾದ್ಯಂತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಉತ್ತೇಜಿಸುತ್ತವೆ ಹಾಗೂ ಉತ್ಪಾದಿಸಿದ ಬೆಳೆಗಳಿಗೆ ಸೂಕ್ತ ಬೆಲೆ ಹಾಗೂ ರಕ್ಷಣೆಯನ್ನು ನೀಡುವಲ್ಲಿ ಕಾರ್ಯನಿರ್ವಹಿಸುತ್ತವೆ. ರೈತರು ಮೇಲಿನ ವೆಬ್ಸೈಟ್ಗಳು ಹಾಗೂ ಈ ಸಮೃದ್ಧಿ ಪೋರ್ಟಲ್ ಮೂಲಕ ನೋಂದಣಿ ಮಾಡಿಕೊಂಡು ತಮ್ಮ ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಮಾರಾಟ ಮಾಡಬಹುದಾಗಿದೆ.